ನಮಸ್ಕಾರ ಪಬ್ಲಿಕ್. ಏನಾಯ್ತು ತಮಿಳ್ನಾಡು ದೇವಸ್ಥಾನದಲ್ಲಿ ಏನಾಯ್ತು? ಅತ್ಯಾಚಾರ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಿದೆ. ಇದು ಇವತ್ತಿಗೂ ನಿಲ್ಲಲ್ವಾ? ಇದು ಯಾವತ್ತಿಗೂ ನಿಲ್ಲಲ್ವಾ? ಏನು ಗಂಡ್ ಮಕ್ಳಿಗೆ ಹೆಣ್ಮಕ್ಳನ್ನ ಒಂದೊಳ್ಳೆ ರೆಸ್ಪೆಕ್ಟ್, ಸೇಫ್ಟಿ ಇಟ್ಟು ನೋಡ್ಕೊಳಕ್ ಆಗಲ್ವಾ? ನಾವ್ ಗಂಡ್ಸ್ ಅಲ್ವಾ? ಬರೀ ನಾವು ಅದೇ ಕೆಲ್ಸಕ್ಕೆ ಇರೋದು ಗಂಡ್ಸ್ ಅಂತ್ರೆ. ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ಬೇಕು, ಪೂಜೆ ಮಾಡ್ಬೇಕು. ಅವ್ರಕ್ಕಿಂತ ದೊಡ್ಡದು ಏನು ಅಲ್ಲ. ನಾವು ಬಂದಿರೋದೇ ತಾಯಿಯಿಂದ, ಓಕೆನಾ? ಹಾಗೆ ದಯವಿಟ್ಟು ಹೇಳ್ತೀನಿ, ದೇವಸ್ಥಾನದಲ್ಲಿ ಯಾರಾದ್ರೂ ರೇಪ್ ನಡೆಯುತ್ತಾ? ಎಲ್ಲಾದ್ರೂ ನಂಬಕ್ ಆಗುತ್ತಾ? ಇದು ಏನ್ ನಡೀತಿದೆ? ನಮ್ ಜಗತ್ತಲ್ಲಿ ಏನ್ ನಡೀತಿದೆ? ಸರಿನಾ? ರೆಸ್ಪೆಕ್ಟ್ ಮಾಡ್ಬೇಕು. ಹೆಣ್ಮಕ್ಳೇ ಎಲ್ಲ, ಸರಿನಾ? ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದ್ ಗಂಡ ಹೆಂಡತಿಗೆ ಇಷ್ಟ ಇಲ್ಲ ಅಂತಂದ್ರೆ ಅದೊಂದು ಅತ್ಯಾಚಾರ ಆಗುತ್ತೆ. ಅಂತದ್ರಲ್ಲಿ ನೀವು ಸಿಕ್ಕವ್ರು ಯಾರ್ ಬೇಕಾದ್ರು ರೋಡ್ ಅಲ್ಲಿ ನಿಮ್ಗೆ ಕಾಮ ಬಂದ್ಬಿಟ್ರೆ ರೇಪಾ? ಹೇಗಿದು? ಇನ್ ಮುಂದೆ ಇದು ಆಗ್ಲೇಬಾರ್ದು, ಇದು ನಿಲ್ಬೇಕು. ಇನ್ನೊಂದ್ಸತಿ ಯಾರಾದ್ರೂ ರೇಪ್ ಮಾಡಿದ್ರೆ ಪನಿಷ್ಮೆಂಟ್ CM, ತಮಿಳ್ನಾಡ್ CM ಲೆವೆಲ್ ಅಲ್ಲೇ ಇರ್ಬೇಕು. ಎನ್ಕೌಂಟ್ರೇ ಆಗ್ಬೇಕು ಡೈರೆಕ್ಟ್ ಆಗಿ, ಸರಿನಾ? ನಮಸ್ಕಾರ.